ನಮಸ್ತೆ ಕರ್ನಾಟಕ, ನಮಸ್ತೆ ಗೆಳೆಯರೇ. ನಾನು ನಿಮ್ಮ ರವಿಕಿಶೋರ್ ಮಾತಾಡ್ತಾ ಇದ್ದೀನಿ. ಸೊ ಆ, ಇವತ್ತಿನ ಕಾನ್ಸೆಪ್ಟ್, ಇವತ್ತಿನ ವಿಡಿಯೋ ಏನಂತ ಅಂದ್ರೆ, ಒಂದು ಕಂಪನಿಗೆ ಇನ್ವೆಸ್ಟ್ ಮಾಡಲಿಕ್ಕೆ ದೊಡ್ಡ ದೊಡ್ಡ ಇನ್ವೆಸ್ಟರ್ಸು ಯಾವ ರೀತಿ ಅವರು ಇನ್ ಡೆಪ್ತ್ ಆಗಿ ಫೈನಾನ್ಷಿಯಲ್ ಆಗಿ ಓವರ್ ಆಲ್ ಆ ಕಂಪನಿಯ ಒಂದು ಗ್ರೋತ್ ಯಾವ ರೀತಿ ಚೆಕ್ ಮಾಡ್ತಾರೆ, ಇನ್ವೆಸ್ಟರ್ಸ್ ಯಾವ ರೀತಿ ಒಂದು ಕಂಪನಿಯಲ್ಲಿ ಅವರ ಹಣವನ್ನ ಇನ್ವೆಸ್ಟ್ ಮಾಡ್ತಾರೆ ಅನ್ನೋದನ್ನ ಕಾನ್ಸೆಪ್ಟ್ ಮುಖಾಂತರ ನಾನು ಇವತ್ತು ಈ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಈ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಡಿಸ್ಕ್ಲೈಮರ್ ಇರಲಿ, ದಿಸ್ ಇಸ್ ಓನ್ಲಿ ಪ್ಯೂರ್ಲಿ ಫಾರ್ ಎಜುಕೇಶನಲ್ ಪರ್ಪಸ್. ಓಕೆ, ಇದರಲ್ಲಿ ನಾನು ಯಾವುದೇ ರೀತಿಯಾದ ಯಾರಿಗೂ ಕೂಡ ಇನ್ಫ್ಲುಯೆನ್ಸ್ ಮಾಡ್ತಾ ಇಲ್ಲ. ಈಗ ನಾನು ಇವತ್ತು ತಗೊಂಬಂದಿರೋದು ಕಂಪನಿ ಬಂದು ಏಷ್ಯನ್ ಪೇಂಟ್ಸು. ಯಾಕಪ್ಪ ನೀನು ಏಷ್ಯನ್ ಪೇಂಟ್ಸ್ ತಗೊಂಬಂದಿದ್ಯಾ ಇವತ್ತು ಅಂದ್ರೆ, ಸೊ ದಿಸ್ ಇಸ್ ಒನ್ ಆಫ್ ದ ಬ್ಲೂ ಚಿಪ್ ಕಂಪನಿ. ದಿಸ್ ಇಸ್ ಒನ್ ಆಫ್ ದ ಬೆಸ್ಟ್ ಪೈಂಟ್ ಸೆಗ್ಮೆಂಟ್ ಅಲ್ಲಿ ನಂಬರ್ ಒನ್ ಲೀಡಿಂಗ್ ಕಂಪನಿ ಆಗಿರೋದ್ರಿಂದ ಏಷ್ಯನ್ ಪೇಂಟ್ಸ್ ಕಂಪನಿಯ ಬಗ್ಗೆ ಡೀಪ್ ಆಗಿ ಇವತ್ತು ಅನಾಲಿಸಿಸ್ ಮಾಡೋಣ ಈ ವಿಡಿಯೋದಲ್ಲಿ. ಸೊ ಏನಾಗಿದೆ ಈಗ ಏಷ್ಯನ್ ಪೇಂಟ್ಸು 38% ಕರೆಕ್ಷನ್ ಆಗಿದೆ ಏಷ್ಯನ್ ಪೇಂಟ್ಸ್ ಅಲ್ಲಿ. ಇಟ್ಸ್ ಬಿನ್ ಕರೆಕ್ಟೆಡ್ 38%. ನಮ್ಮ ಇಂಡಿಯನ್ ಮಾರ್ಕೆಟ್ ಆಲ್ಮೋಸ್ಟ್ 12 to 13% ಕರೆಕ್ಷನ್ ಆಗಿದೆ. ಎಲ್ಲರಿಗೂ ಒಂದು ದೊಡ್ಡ ಪ್ರಶ್ನೆ ಕೂತಿರೋದು ಈಗ, ದಿಸ್ ಈಸ್ ದ ರೈಟ್ ಟೈಮ್ ಟು ಇನ್ವೆಸ್ಟ್ ಆರ್ ನಾಟ್ ಅಂತ. ಸೊ ನಾನು ಏಷ್ಯನ್ ಪೇಂಟ್ಸ್ ಬಗ್ಗೆನೇ ಹೇಳ್ತಾ ಇಲ್ಲ, ಓವರ್ ಆಲ್ ಎಲ್ಲರಿಗೂ ಈಗ ರೈಟ್ ಟೈಮ್ ಇನ್ವೆಸ್ಟ್ ಮಾಡ್ಲಿಕ್ಕೆ ರೈಟ್ ಟೈಮಾ ಅಲ್ವಾ ಅನ್ನೋದು ಎಲ್ಲರಿಗೂ ಒಂದು ಗೊಂದಲ ಇದೆ, ಕನ್ಫ್ಯೂಷನ್ ಇದೆ. ಓಕೆ, ಸೊ ಆಸ್ ಫಾರ್ ಮೀ, ಐ ಬಿಲೀವ್ ದಿಸ್ ಇಸ್ ದ ರೈಟ್ ಟೈಮ್ ಫಾರ್ ಇನ್ವೆಸ್ಟ್ಮೆಂಟ್ಸ್. ಇಟ್ಸ್ ಎ ಗೋಲ್ಡನ್ ಆಪರ್ಚುನಿಟಿ. ಎಲ್ಲ ಹೊಸ ಹೊಸ ಇನ್ವೆಸ್ಟರ್ಸ್ಗೆ ಇಟ್ಸ್ ಎ ರೈಟ್ ಟೈಮ್ ಟು ಇನ್ವೆಸ್ಟ್ ಇನ್ ದ ಮಾರ್ಕೆಟ್ಸ್. ಪ್ರತಿಯೊಬ್ಬರು ಇನ್ವೆಸ್ಟ್ ಮಾಡೋದನ್ನ ಕಲೀರಿ. ಓಕೆ, ಸೊ ನಿಮ್ಮ ವೆಲ್ತ್ ಅನ್ನ ಗ್ರೋತ್ ಆಗಬೇಕು ಅಂದ್ರೆ, ನೀವು ಶ್ರೀಮಂತರಾಗಬೇಕು ಅಂದ್ರೆ, ಇನ್ವೆಸ್ಟ್ಮೆಂಟ್ ಈಸ್ ಒನ್ ಆಫ್ ದ ಬೆಸ್ಟ್ ಕೀ ಫ್ಯಾಕ್ಟರ್ ಫಾರ್ ಯುವರ್ ವೆಲ್ತ್ ಕ್ರಿಯೇಷನ್. ಓಕೆ, ಸೊ ದಿಸ್ ಈಸ್ ಓನ್ಲಿ ಫಾರ್ ಪ್ಯೂರ್ ಎಜುಕೇಶನಲ್ ಪರ್ಪಸ್. ಓಕೆ, ಸೊ ಇವತ್ತು ಏಷ್ಯನ್ ಪೇಂಟ್ಸ್ ನ ತಗೊಂಡ್ಬಂದಿರೋದು ಬಹಳಷ್ಟು ಜನಕ್ಕೆ, ಏಷ್ಯನ್ ಪೇಂಟ್ಸ್ ಅಲ್ಲಿ ಇನ್ವೆಸ್ಟರ್ಸ್ ಆಗ್ಲಿ, ಹೊಸದಾಗಿ ಇನ್ವೆಸ್ಟ್ ಮಾಡೋರ್ಗಾಗ್ಲಿ ಇಷ್ಟೊಂದು ಕರೆಕ್ಷನ್ ಆಗ್ಬಿಟ್ಟಿದೆ ಸರ್. 38% ಕರೆಕ್ಷನ್ ಆಗಿದೆ. ನಾನು ಇಟ್ಕೋಬೇಕಾ, ಸ್ಟಾಕ್ ಅನ್ನ ಕೊಡ್ಬೇಕಾ, ನಾನು ಮತ್ತೆ ಅದನ್ನೇನಾದ್ರೂ ಮತ್ತೆ ಜಾಸ್ತಿ ಇನ್ವೆಸ್ಟ್ ಮಾಡ್ಬೇಕಾ, ಇಲ್ಲ ಒಂದು ಕಂಪನಿಯಲ್ಲಿ ಇನ್ವೆಸ್ಟ್ ಹೊಸ ಇನ್ವೆಸ್ಟರ್ ಅಂತ ಇಟ್ಕೊಳ್ಳಿ, ನನ್ಗೇನು ಗೊತ್ತಿಲ್ಲ, ನನ್ನ ಹತ್ರ ಹಣ ಇದೆ. ಸೊ ವಿಚ್ ಇಸ್ ದ ಕಂಪನಿ ಟು ಇನ್ವೆಸ್ಟ್ ಅಂತ ಬಂದಾಗ, ಯಾವ ರೀತಿ ಎಲ್ಲ ನಾವು ಒಂದು ಕಂಪನಿ ಇನ್ವೆಸ್ಟ್ ಮಾಡ್ಲಿಕ್ಕಿಂತ ಮುಂಚೆ ನಾವೇನೇನೆಲ್ಲ ನೋಡಬೇಕು ಅನ್ನೋದನ್ನ ನನ್ನ ಮೈನ್ ಇಂಟೆನ್ಷನ್ ಇಲ್ಲಿ. ಓಕೆ, ಸೊ ಇವತ್ತು ನಾನು ಏಷ್ಯನ್ ಪೇಂಟ್ಸ್ ಕಂಪನಿನ ತಗೊಂಡ್ಬಂದಿದ್ದೀನಿ. ಡೀಪ್ ಆಗಿ ಇದ್ರ ಬಗ್ಗೆ ಅನಾಲಿಸ್ ಮಾಡೋಣ. ಓಕೆ, ಈ ಕಂಪನಿಗೆ ಯಾಕೆ ಇನ್ವೆಸ್ಟ್ ಮಾಡಬೇಕು ಅನ್ನೋದನ್ನ ನಿಮ್ಗೆ ಹೋಗ್ತಾ ಫರ್ದರ್ ಸ್ಲೈಡ್ಸ್ ಅಲ್ಲಿ ನಿಮ್ಗೆ ಗೊತ್ತಾಗುತ್ತೆ. ಸೊ ಏಷ್ಯನ್ ಪೇಂಟ್ ಬಗ್ಗೆ ಕಂಪ್ಲೀಟ್ ಡೀಪ್ ಆಗಿ ಒಂದು ಅನಾಲಿಸಿಸ್ ಮಾಡೋಣ. ಓಕೆ, ಸ್ಟಾರ್ಟ್ ಮಾಡೋಣ. ಎಸ್, ಕಮ್ ಆನ್. ಸೊ ಏಷ್ಯನ್ ಪೇಂಟ್ಸ್ ಕಂಪನಿಯ ಫಸ್ಟ್ ಕಂಪನಿ ಓವರ್ ವ್ಯೂ ತಿಳ್ಕೊಳ್ಳೋಣ. ನಾನು ಹೇಳ್ತೀನಿ, ಯಾವುದೇ ಒಂದು ಕಂಪನಿಗೆ ಇನ್ವೆಸ್ಟ್ ಮಾಡಬೇಕು ಅಂದ್ರೆ ಕಂಪನಿ ಬಗ್ಗೆ ನಮಗೆ ಗೊತ್ತಿರಬೇಕು. ಕಂಪನಿ ಬಗ್ಗೆನೇ ಗೊತ್ತಿರಲ್ಲ, ನನ್ನ ಹತ್ರ ಹಣ ಇದೆ, ಯಾರೋ ನನ್ನ ಆಫೀಸ್ ಕಾಲೀಗಲ್ಲೋ ಇಲ್ಲ ಪಕ್ಕದ ಮನೆಯವ್ರಿಗೋ ಇಲ್ಲ ನಮ್ಮ ರಿಲೇಟಿವ್ಸ್ ಹೇಳ್ತಾರೆ, ಇಲ್ಲ ಇಲ್ಲ ಈ ಕಂಪ್ನಿಗೆ ಇನ್ವೆಸ್ಟ್ ಮಾಡು, ಆ ಕಂಪ್ನಿಗೆ ಇನ್ವೆಸ್ಟ್ ಮಾಡು, ನೀವು ಹೇಳ್ತೀರಾ, ಗೊಂದಲ, ಕನ್ಫ್ಯೂಷನ್. ಯಾವ ಕಂಪ್ನಿಗೆ ಇನ್ವೆಸ್ಟ್ ಮಾಡಬೇಕು, ಏನಕ್ಕೆ ಇನ್ವೆಸ್ಟ್ ಮಾಡಬೇಕು ಗೊತ್ತಿಲ್ಲ. ನನ್ನ ಹತ್ರ ಹಣ ಇದೆ, ಯಾರೋ ತಗೊಂಡಿದ್ದಾರೆ, ಇನ್ವೆಸ್ಟ್ ಮಾಡಿದ್ದಾರೆ, ನನ್ನ ಕೊಲೀಗ್ಸ್ ತಗೊಂಡಿದ್ದಾರೆ, ನನ್ನ ರಿಲೇಟಿವ್ಸ್ ತಗೊಂಡಿದ್ದಾರೆ, ನನ್ನ ಫ್ರೆಂಡ್ಸ್ ತಗೊಂಡಿದ್ದಾರೆ, ಆ ಕಂಪ್ನಿಗೆ ಇನ್ವೆಸ್ಟ್ ಮಾಡಿದ್ದಾರೆ, ಅದಕ್ಕೆ ನಾನು ಇನ್ವೆಸ್ಟ್ ಮಾಡ್ತೀನಿ ಅನ್ನೋದು ದಯವಿಟ್ಟು ಈ ಒಂದು ದೊಡ್ಡ ತಪ್ಪನ್ನ ಯಾರೋ ಮಾಡಬೇಕು. ಓಕೆ, ಸೊ ಒಂದು ಕಂಪನಿಗೆ ಇನ್ವೆಸ್ಟ್ ಮಾಡಲಿಕ್ಕೆ ಏನೇನೆಲ್ಲ ನೋಡಬೇಕು ಅನ್ನೋದನ್ನ ಈ ವಿಡಿಯೋ ಮುಖಾಂತರ ತಿಳಿಸ್ಕೊಡ್ತೀನಿ. ಮತ್ತೆ ಮುಂದಿನ ವಿಡಿಯೋಗಳಲ್ಲೂ ಕೂಡ ನಿಮ್ಗೆ ಯಾವ್ದಾದ್ರು ಒಂದು ಕಂಪನಿ ಬಗ್ಗೆ ತಿಳ್ಕೊಬೇಕು ಅಂತಂದ್ರೆ ಕಮೆಂಟ್ಸ್ ಬಾಕ್ಸ್ ಅಲ್ಲಿ ನೀವು ಬಂದು ಆ ಕಂಪನಿ ಹೆಸರನ್ನ ಟೈಪ್ ಮಾಡಿ, ನಾನು ಆದಷ್ಟು ಆ ಕಂಪನಿ ಬಗ್ಗೆ ಡೀಪ್ ಆಗಿ ಅನಾಲಿಸಿಸ್ ಮಾಡಿ ಮುಂದಿನ ವಿಡಿಯೋಗಳಲ್ಲಿ ಆ ಕಂಪನಿ ಬಗ್ಗೆ ನಿಮ್ಗೆ ಓವರ್ ವ್ಯೂ ಮತ್ತೆ ಕಂಪನಿ ಅನಾಲಿಸಿಸ್ ಬಗ್ಗೆ ನಾವು ತಿಳ್ಕೊಳಕ್ಕೆ ನಮ್ಗೆ ಹೆಲ್ಪ್ ಆಗುತ್ತೆ. ಓಕೆ, ಸೊ ಐ ಥಿಂಕ್ ನಮ್ಮ ಕನ್ನಡಿಗರಿಗೆ ನಾನು ಏನ್ ಮಾಡ್ತಾ ಇದ್ದೀನಿ, ನಮ್ಮ ಕನ್ನಡಿಗರಿಗೆ, ನಮ್ಮ ಕರ್ನಾಟಕ ಜನತೆಗೆ ಇದು ಒಂದು ವಿಡಿಯೋ ಮುಖಾಂತರ ಇದು ಯಾವ ರೀತಿ ಅನಾಲಿಸಿಸ್ ಮಾಡಬೇಕು ಅನ್ನೋದನ್ನ ನಾನು ಪೂರಾ ತಿಳಿಸ್ಕೊಡ್ತೀನಿ. ನನ್ನ ಗೊತ್ತಿರೋ ಪ್ರಕಾರ ದಿಸ್ ಈಸ್ ದ ಒನ್ ಆಫ್ ದ ಬೆಸ್ಟ್ ದ ವೇ ಟು ಅನಲೈಸ್ ದಿ ಕಂಪನಿ ಬಿಫೋರ್ ಇನ್ವೆಸ್ಟಿಂಗ್ ಅಂತ ನಾನು ಹೇಳ್ತಿದ್ದೀನಿ. ಓಕೆ, ಸೊ ಏಷ್ಯನ್ ಪೇಂಟ್ ಕಂಪನಿ ಯಾವಾಗ founded ಆಯಿತು? ಇಟ್ಸ್ ಇನ್ 1942. ಇಟ್ ಈಸ್ ಒನ್ ಆಫ್ ದ ಓಲ್ಡೆಸ್ಟ್ ಬೆಸ್ಟ್ ಲೆಗಸಿ ಕಂಪನಿ. ಅದಕ್ಕೆ ಹೇಳಿದ್ದೆ ದಿಸ್ ಇಸ್ ದ ಬ್ಲೂ ಚಿಪ್ ಶೇರ್. ನಮ್ಮ Nifty 50 ಹೋದ್ರೆ ಇಟ್ ಈಸ್ ಒನ್ ಆಫ್ ದ Nifty 50 ಶೇರ್ ಏಷ್ಯನ್ ಪೇಂಟ್ಸ್.
ಓಕೆ. ಸೊ ನಿಫ್ಟಿ 50 ಕಂಪನಿಯಲ್ಲಿ ಲಿಸ್ಟ್ ಆಗಿರೋ ಕಂಪನೀಸ್ಗೆ ಬ್ಲೂ ಚಿಪ್ ಶೇರ್ಸ್ ಅಂತ ಕರಿತೀವಿ. ಓಕೆ. ಸೊ ಹೆಡ್ ಕ್ವಾರ್ಟರ್ಸ್ ಎಲ್ಲಿರೋದು, ಇದರ ಹೆಡ್ ಆಫೀಸ್ ಇರೋದು ಮುಂಬೈ, ಇಂಡಿಯಾದಲ್ಲಿ. ಇಂಡಸ್ಟ್ರಿ ಪೇಂಟ್ ಇಂಡಸ್ಟ್ರಿ. ಮತ್ತೆ ಗ್ಲೋಬಲ್ ಪ್ರೆಸೆನ್ಸ್, ನಮ್ಮ ಇಂಡಿಯಾ ಬಿಟ್ಟು 15 ದೇಶಗಳ ಆಪರೇಷನ್ಸ್ ಇನ್ ಓವರ್ 15 ಕಂಟ್ರೀಸ್ ಅಕ್ರಾಸ್ ದ ವರ್ಲ್ಡ್. ಓಕೆ. ಮಾರ್ಕೆಟ್ ಪೊಸಿಷನ್, ಲಾರ್ಜೆಸ್ಟ್ ಪೇಂಟ್ ಕಂಪನಿ ಇನ್ ಇಂಡಿಯಾ. ಹೌದು, ಲಾರ್ಜೆಸ್ಟ್ ಪೇಂಟ್ ಕಂಪನಿ ಇನ್ ಇಂಡಿಯಾ, ಡಾಮಿನೇಟಿಂಗ್ ಇನ್ ದ ಪೇಂಟ್ ಇಂಡಸ್ಟ್ರಿ ಇವತ್ತಿಗೂ ಕೂಡ. ಓಕೆ. ಸೊ ಲಾರ್ಜೆಸ್ಟ್ ಪೇಂಟ್ ಕಂಪನಿ ಇನ್ ಇಂಡಿಯಾ ಅಂಡ್ ಅಮಾಂಗ್ ದ ಟಾಪ್ 10 ಗ್ಲೋಬಲಿ ತಗೊಂಡ್ರು ಕೂಡ ಈ ಇಂಡಸ್ಟ್ರಿಯಲ್ಲಿ ದಿಸ್ ಇಸ್ ಒನ್ ಆಫ್ ದ ಟಾಪ್ 10 ಲಿಸ್ಟೆಡ್ ಕಂಪನಿ, ಏಷ್ಯನ್ ಪೇಂಟ್ಸ್. ಓಕೆ. ಏಷ್ಯನ್ ಪೇಂಟ್ಸ್ ಒನ್ ಆಫ್ ದ ಟಾಪ್ 10 ಗ್ಲೋಬಲ್ ಕಂಪನೀಸ್. ಮತ್ತೆ ಇದರಲ್ಲಿ ಪ್ರಾಡಕ್ಟ್ ಪೋರ್ಟ್ಫೋಲಿಯೋನ ನಾವು ತಗೊಂಡಾಗ ಏನ್ ಬರೀ ಪೇಂಟೇ ಸಿಗತ್ತಾ? ಏಷ್ಯನ್ ಪೇಂಟ್ಸ್ ಅಲ್ಲಿ ಬರೀ ನಾವು ಬರೀ ಪೇಂಟಿಂಗ್ ಮಾಡ್ತೀವಾ? ಇಲ್ಲ. ಇವನ್ ದೇ ಹ್ಯಾವ್ ಡೈವರ್ಸಿಫೈಡ್ ದ ಬಿಸ್ನೆಸ್ ಪೋರ್ಟ್ಫೋಲಿಯೋ. ಪ್ರಾಡಕ್ಟ್ ಪೋರ್ಟ್ಫೋಲಿಯೋ ಏನೇನಿದೆ, ಡೆಕೋರೇಟಿವ್ ಪೇಂಟ್ಸ್ ಅಂದ್ರೆ ಪೇಂಟಿಂಗ್ಸ್, ಇಂಟೀರಿಯರ್ ಎಕ್ಸ್ಟೀರಿಯರ್ ಎಲ್ಲ ಇದೆ, ಅದು ಡೆಕೋರೇಟಿವ್ ಪೇಂಟ್ಸ್ ಅಲ್ಲಿ ಬರುತ್ತೆ. ಇನ್ನೊಂದು ಇಂಡಸ್ಟ್ರಿಯಲ್ ಕೋಟಿಂಗ್ಸ್, ಇನ್ನೊಂದು ಹೋಮ್ ಇಂಪ್ರೂವ್ಮೆಂಟ್ ಸೊಲ್ಯೂಷನ್ಸ್. ಏನಪ್ಪ ಇದು ಹೋಮ್ ಇಂಪ್ರೂವ್ಮೆಂಟ್ ಸೊಲ್ಯೂಷನ್ಸ್ ಅಂತ ಅಂದ್ರೆ, ನಾನು ಮುಂದಿನ ಸ್ಲೈಡ್ಸ್ ಅಲ್ಲಿ ತಿಳಿಸ್ಕೊಡ್ತೀನಿ ಏನೇನೆಲ್ಲ ಬಿಸ್ನೆಸ್ ಅನ್ನ ಪೋರ್ಟ್ಫೋಲಿಯೋನ ಆಡ್ ಅಪ್ ಮಾಡಿದೆ ಏಷ್ಯನ್ ಪೇಂಟ್ಸ್. ನಾವೆಲ್ಲ ತಿಳ್ಕೊಂಡಿರೋದು ಬರೀ ಪೇಂಟೇ ಅಂತ ತಿಳ್ಕೊಂಡಿದ್ವಿ, ಅದಲ್ಲ. ಅದಕ್ಕೆ ಜೊತೆಗೆ ದೇ ಹ್ಯಾವ್ ಆಡೆಡ್ ಲಾಟ್ ಆಫ್ ಪ್ರಾಡಕ್ಟ್ಸ್ ಈ ಕಂಪನಿ ಏಷ್ಯನ್ ಪೇಂಟ್ಸ್ ಅಲ್ಲಿ ಮಾಡಿದೆ ಫಾರ್ ದೇರ್ ಫರ್ದರ್ ಗ್ರೋತ್. ಕಂಪನಿ ಗ್ರೋತ್ಗೆ ಏನೇನೆಲ್ಲ ಪೋರ್ಟ್ಫೋಲಿಯೋ ಮಾಡಿದ್ದಾರೆ ಅನ್ನೋದನ್ನ ನಾವು ಮುಂದಿನ ಸ್ಲೈಡ್ಸ್ ಅಲ್ಲಿ ತಿಳ್ಕೊಳ್ಳೋಣ. ಓಕೆ. ಸೊ ನೆಕ್ಸ್ಟ್ ಬಿಸ್ನೆಸ್ ಸೆಗ್ಮೆಂಟ್ಸ್. ಯಾವ್ಯಾವ ಸೆಗ್ಮೆಂಟ್ಸ್ ಅಲ್ಲಿ ಇದೆ? ಡೆಕೋರೇಟಿವ್, ನಾನು ಇದೇ ಹೇಳ್ದಂಗೆ ಡೆಕೋರೇಟಿವ್ ಪೇಂಟ್ಸ್ ಅಂದ್ರೆ ಏನು, ಇಂಡಸ್ಟ್ರಿಯಲ್ ಕೋಟಿಂಗ್ ಅಂದ್ರೆ ಏನು, ಹೋಮ್ ಇಂಪ್ರೂವ್ಮೆಂಟ್, ಮತ್ತೆ ಇಂಟರ್ನ್ಯಾಷನಲ್ ಮಾರ್ಕೆಟ್ಸ್. ಕರೆಕ್ಟಾ? ಡೆಕೋರೇಟಿವ್ ಪೇಂಟ್ಸ್ ಅಲ್ಲಿ ಏನೇನು ಬರುತ್ತೆ? ಒನ್ ಆಫ್ ದ ಲಾರ್ಜೆಸ್ಟ್ ಸೆಗ್ಮೆಂಟ್ ಕಾಂಟ್ರಿಬ್ಯೂಟಿಂಗ್ ಟು ಓವರ್ ಆಲ್ ರೆವೆನ್ಯೂ. ಈ ಒಂದು ಏಷ್ಯನ್ ಪೇಂಟ್ಗೆ ಓವರ್ ಆಲ್ ತುಂಬಾ ಬಹಳ ರೆವೆನ್ಯೂ ಕೊಡ್ತಾ ಇರೋದು ಪೇಂಟ್ ಅಲ್ಲಿ. ಡೆಕೋರೇಟಿವ್ ಪೇಂಟ್ಸ್ ಸೆಗ್ಮೆಂಟ್ ಅಲ್ಲಿ ಜಾಸ್ತಿ ರೆವಿನ್ಯೂನ ಜನರೇಟ್ ಮಾಡ್ತಾ ಇದೆ. ಇನ್ನೊಂದು ಪ್ರಾಡಕ್ಟ್ಸ್, ಏನೇನು ಪ್ರಾಡಕ್ಟ್ಸ್ ಇದೆ ಡೆಕೋರೇಟಿವ್ ಪೇಂಟ್ ಅಲ್ಲಿ? ಇಂಟೀರಿಯರ್ ಇದೆ, ಎಕ್ಸ್ಟೀರಿಯರ್ ವಾಲ್ ಪೇಂಟ್ಸ್ ಇದೆ, ವುಡ್ ಫಿನಿಶರ್ಸ್ ಇದೆ, ವಾಟರ್ ಪ್ರೂಫಿಂಗ್ ಸೊಲ್ಯೂಷನ್ಸ್ ಇದೆ. ಪೇಂಟ್ಸ್ ಅಲ್ಲಿ ಇಷ್ಟೆಲ್ಲ ಪ್ರಾಡಕ್ಟ್ಸ್ ಇದೆ. ಇಂಡಸ್ಟ್ರಿಯಲ್ ಕೋಟಿಂಗ್ಸ್ ಎಲ್ಲ ಏನ್ ಬರುತ್ತೆ? ಇಟ್ ಇನ್ಕ್ಲೂಡ್ಸ್ ಆಟೋಮೋಟಿವ್ ಕೋಟಿಂಗ್ಸ್, ಪ್ರೊಟೆಕ್ಟಿವ್ ಕೋಟಿಂಗ್ಸ್, ಪೌಡರ್ ಕೋಟಿಂಗ್ಸ್. Serves industries like automotive, furniture, manufacturing. ಇದನ್ನೇ ಸೆಗ್ಮೆಂಟ್ ಗೊತ್ತಾಯ್ತು. ಡೆಕೋರೇಟಿವ್ ಅಂದ್ರೆ ಏನು, ಇಂಡಸ್ಟ್ರಿಯಲ್ ಅಲ್ಲಿ, ಹೋಮ್ ಇಂಪ್ರೂವ್ಮೆಂಟ್, ಇಂಟರ್ನ್ಯಾಷನಲ್ಸ್, ಅದ್ರಲ್ಲಿ ಏನೇನಿದೆ ಅಂತ ಪ್ರಾಡಕ್ಟ್ ಗೊತ್ತಾಗಬೇಕಲ್ಲ ನಮಗೆ. ಈಗ ನಾನು ಏಷ್ಯನ್ ಪೇಂಟ್ಸ್ ಕಂಪನಿಗೆ ಇನ್ವೆಸ್ಟ್ ಮಾಡ್ಲಿಕ್ಕೆ ಬರೀ ಅವ್ರ ಪೇಂಟ್ಸ್ ಡಬ್ಬಿ ಸಿಗುತ್ತೆ ಅಂತ ಇನ್ವೆಸ್ಟ್ ಮಾಡ್ಲಿಕ್ಕೆ ಆಗತ್ತಾ? ಆಗಲ್ಲ. ನೋಡಿ, ಇದು ತುಂಬಾ ಇಂಪಾರ್ಟೆಂಟ್. ನೀವು ಯಾವುದೇ ಕಂಪ್ನಿ ಇನ್ವೆಸ್ಟ್ ಮಾಡಬೇಕು, ಈ ತರ ಡೀಪ್ ಆಗಿ ಅನಾಲಿಸಿಸ್ ಮಾಡ್ಬೇಕು ನಾವು. ಸುಮ್ಮನೆ ಸಪ್ಲೈ ಡಿಮ್ಯಾಂಡ್ ಇದೆ, ಅಲ್ಲಿ ಬೈ ಇಲ್ಲಿ ಸೆಲ್, ದಟ್ ಈಸ್ ನಾಟ್ ಎ ರೈಟ್ ವೇ ಆಫ್ ಇನ್ವೆಸ್ಟ್ಮೆಂಟ್. ನಿಮ್ಮ ವೆಲ್ತ್ ನ ಕ್ರಿಯೇಟ್ ಮಾಡಲಿಕ್ಕೆ ಇದೆ ಡೀಪ್ ಆಗಿ ಅನಾಲಿಸ್ ಮಾಡಬೇಕು, ಇನ್ವೆಸ್ಟ್ ಮಾಡಬೇಕು. ಓಕೆ. ಸೊ ನೆಕ್ಸ್ಟ್ ಕಮಿಂಗ್ ಟು ಹೋಮ್ ಇಂಪ್ರೂವ್ಮೆಂಟ್ಸ್. ನಿಮ್ಗೆ ಹೇಳ್ದಂಗೆ ಕಿಚನ್ ಸೊಲ್ಯೂಷನ್ಸ್, ಬಾತ್ರೂಮ್ ಸೊಲ್ಯೂಷನ್ಸ್ ಅಂಡ್ ಅದರ್ ಹೋಮ್ ಇಂಪ್ರೂವ್ಮೆಂಟ್ ಪ್ರಾಡಕ್ಟ್ಸ್. ಹೇಳ್ತಿದ್ನಲ್ಲ, ದೇ ಆರ್ ಇನ್ ಟು ಹೋಮ್ ಇಂಪ್ರೂವ್ಮೆಂಟ್ ಪ್ರಾಡಕ್ಟ್ಸ್ ಅಂತ. ಈಗ ಹೊಸದಾಗಿ ದೇ ಹ್ಯಾವ್ ಆಡೆಡ್ ಅಪ್ ಲೈಕ್ ಕಿಚನ್ ಸೊಲ್ಯೂಷನ್ಸ್. ಕಿಚನ್ಸ್ ಅಲ್ಲಿ ಚಿಮ್ನಿ ಆಗಲಿ, ಬೇರೆ ಬೇರೆ ಎಕ್ವಿಪ್ಮೆಂಟ್ಸ್ ಏನೇನು ಬೇಕು, ಬಾತ್ರೂಮ್ ಫಿಟ್ಟಿಂಗ್ಸ್ ಆಗಲಿ, ಅದರ್ ಹೋಮ್ ಇಂಪ್ರೂವ್ಮೆಂಟ್ ಪ್ರಾಡಕ್ಟ್ಸ್ ಕೂಡ ಈ ಏಷ್ಯನ್ ಪೇಂಟ್ಸ್ ಕೂಡ ತಗೊಂಡ್ಬಂದಿದೆ. ದಿಸ್ ಇಸ್ ಒನ್ ಆಫ್ ದ ಗುಡ್ ಸೈನ್ ಟು ಸಿಗ್ನಲ್ ಫಾರ್ ಇನ್ವೆಸ್ಟರ್ಸ್. ಇದರಿಂದ ಇಂಪ್ರೂವ್ ಆಗುತ್ತೆ. ಬರೀ ಪೇಂಟ್ ಅಲ್ಲೇ ತಗೊಂಡೋದ್ರೆ ಆಗಲ್ಲ. ಸೊ ಈಗ ಮುಂದಿನ ಕಾಂಪಿಟೇಟಿವ್ ಅಲ್ಲಿ ಏನೇನೆಲ್ಲ ಸೆಗ್ಮೆಂಟ್ಸ್ ಆಡ್ ಮಾಡಬೇಕು ಅನ್ನೋದನ್ನೇ ತುಂಬಾ ಇಂಪಾರ್ಟೆಂಟ್. ಕಂಪನಿ ಇದ್ರ ಮೇಲೆ ಕೂಡ ಫೋಕಸ್ ಮಾಡಿದೆ. ದಿಸ್ ಇಸ್ ಒನ್ ಆಫ್ ದ ಗುಡ್ ಫೋಕಸ್. ನೆಕ್ಸ್ಟ್ ಇಂಟರ್ನ್ಯಾಷನಲ್ ಮಾರ್ಕೆಟ್ಸ್. ನಮ್ಮ ಭಾರತದಲ್ಲಿ ಬಿಟ್ಟು, ನಮ್ಮ ಇಂಡಿಯಾದಲ್ಲಿ ಬಿಟ್ಟು ಎಲ್ಲೆಲ್ಲಿ ಕಂಟ್ರೀಸ್ ಅಲ್ಲಿ ಸಿಗ್ನಿಫಿಕೆಂಟ್ ಆಗಿ ಆಪರೇಟ್ ಮಾಡ್ತಾ ಇದೆ. ಸಿಗ್ನಿಫಿಕೆಂಟ್ ಪ್ರೆಸೆನ್ಸ್ ಇನ್ ಕಂಟ್ರೀಸ್ ಲೈಕ್ UAE, ಶ್ರೀಲಂಕಾ, ಬಾಂಗ್ಲಾದೇಶ್ ಮತ್ತು ಅದರ್ ಕಂಟ್ರೀಸ್ ಅಲ್ಲಿ ಕೂಡ ಅವ್ರು ಆಪರೇಟ್ ಮಾಡಲಿಕ್ಕೆ ದೇ ಮೇ ಲುಕ್ ಫಾರ್ವರ್ಡ್. ಓಕೆ. ಸೊ ನೆಕ್ಸ್ಟ್ ಸ್ಲೈಡ್ ಅಲ್ಲಿ ನಾವು ಈ ಬಿಸ್ನೆಸ್ ಸೆಗ್ಮೆಂಟ್ಸ್ ಎಲ್ಲ ನಾವೇನು ತಿಳ್ಕೊಂಡಿದ್ದೀವಿ, ಈ ಡೆಕೋರೇಟಿವ್, ಇಂಡಸ್ಟ್ರಿಯಲ್ ಕೋಟಿಂಗ್ಸು ಮತ್ತು ಹೋಮ್ ಇಂಪ್ರೂವ್ಮೆಂಟು, ಅದರಲ್ಲಿ ಯಾವ್ಯಾವ ಎಷ್ಟೆಷ್ಟು ಪರ್ಸೆಂಟೇಜು
ರೆವೆನ್ಯೂ ಜನರೇಟ್ ಆಗ್ತಾ ಇದೆ ಅನ್ನೋದನ್ನ ನೆಕ್ಸ್ಟ್ ಸ್ಲೈಡ್ ಅಲ್ಲಿ ನೋಡೋಣ. ಸೊ ಎಸ್, ಕಮಿಂಗ್ ಟು ನೆಕ್ಸ್ಟ್ ಸ್ಲೈಡ್, ಬಿಸ್ನೆಸ್ ಸೆಗ್ಮೆಂಟ್ಸ್ ಬ್ರೇಕಪ್. ಇದರಲ್ಲಿ ಸೆಗ್ಮೆಂಟ್ ಬ್ರೇಕಪ್, ರೆವಿನ್ಯೂ ಸೆಗ್ಮೆಂಟ್ ಬ್ರೇಕಪ್, ಹೋಮ್ ಇಂಪ್ರೂವ್ಮೆಂಟ್ ಅಲ್ಲಿ ನಾವು ಏಷ್ಯನ್ ಪೇಂಟ್ ಈಸ್ ಜನರೇಟಿಂಗ್ 2.6% ರೆವಿನ್ಯೂ, 2.6% ಹೋಮ್ ಇಂಪ್ರೂವ್ಮೆಂಟ್ ಅಲ್ಲಿ ಜನರೇಟ್ ಮಾಡ್ತಾ ಇದೆ. ಅಪಾರ್ಟ್ ಫ್ರಮ್ ಪೇಂಟ್ ಅಲ್ಲಿ 97.4% ರೆವಿನ್ಯೂ ಬರ್ತಾ ಇರೋದು. ಓಕೆ, ಸೊ ನೆಕ್ಸ್ಟ್ ಲೊಕೇಶನ್ ವೈಸ್ ಬ್ರೇಕಪ್. ಇಂಟರ್ನ್ಯಾಷನಲ್ ಆಪರೇಷನ್ಸ್ ಅಲ್ಲಿ ಏಷ್ಯಾದಲ್ಲಿ 39.5% ಆಪರೇಟ್ ಆಗ್ತಾ ಇದೆ, ಮಿಡಿಲ್ ಈಸ್ಟ್ ಅಲ್ಲಿ 37.4% ಆಪರೇಟ್ ಆಗ್ತಾ ಇದೆ, ಆಫ್ರಿಕಾ ಕಂಟ್ರಿಯಲ್ಲಿ 18% ಆಪರೇಟ್ ಆಗ್ತಾ ಇದೆ, ಸೌತ್ ಆಫ್ರಿಕಾದಲ್ಲಿ 5.1%. ಅದರ್ಸ್ ಇಲ್ಲ, ಮೇ ಬಿ ಕಂಪನಿ ಎಕ್ಸ್ಪ್ಯಾಂಡ್ ಮಾಡಬಹುದು ಅದರ್ ಕಂಟ್ರೀಸ್ಗೂ ಕೂಡ. ಓಕೆ, ನೆಕ್ಸ್ಟ್ ಬಂದು ಪ್ರಾಡಕ್ಟ್ ವೈಸ್ ಬ್ರೇಕಪ್ ನೋಡಿದ್ರೆ ಇಂಡಸ್ಟ್ರಿಯಲ್ ವೈಸ್ 2.8% ಇದೆ, ಇಂಟರ್ನ್ಯಾಷನಲ್ ಅಲ್ಲಿ 9% ಇದೆ, ಡೆಕೋ ಇಂಡಿಯಾ 88.2% ಇದೆ. ನೆಕ್ಸ್ಟ್ ಲೊಕೇಶನ್ ವೈಸ್ ಬ್ರೇಕಪ್, ಇಂಡಿಯಾ 99.5, ಅದರ್ಸ್ 0.5. ನೋಡಿದ್ರ ಎಷ್ಟು ಚೆನ್ನಾಗಿದೆ. ಇದು ಈ ತರನ ಅನಾಲಿಸಿಸ್ ಮಾಡಬೇಕು. ಒಂದು ಕಂಪನಿ ಈಗ ಎಲ್ಲೆಲ್ಲಿ ಆಪರೇಟ್ ಆಗ್ತಾ ಇದೆ, ಏನೇನ್ ಸೆಗ್ಮೆಂಟ್ಸ್ ಇದೆ, ಅದ್ರ ಬ್ರೇಕಪ್ ಏನು, ಅದೆಲ್ಲ ಪ್ರತಿಯೊಂದು ತಿಳ್ಕೊಳ್ಳೋದು ತುಂಬಾ ತುಂಬಾ ಬಹಳ ಮುಖ್ಯ ಆಗುತ್ತೆ ಗೆಳೆಯರೇ. ಓಕೆ, ಸೊ ದಿಸ್ ಇಸ್ ಮೋರ್ ಇಂಪಾರ್ಟೆಂಟ್. ಇದರಿಂದ ನಿಮ್ಗೆ ಒಂದು ಹೆಲ್ಪ್ ಆಗಿದೆ ಅಂತ ತಿಳ್ಕೊಂತೀನಿ. ನೆಕ್ಸ್ಟ್ ಇನ್ನೊಂದು ಸ್ಲೈಡ್ಸ್ ಹೋಗೋಣ. ಇದೇ ತರ ಇನ್ನು ಡೀಪ್ ಆಗಿ ಅನಾಲಿಸಿಸ್ ಮಾಡೋಣ ಏಷ್ಯನ್ ಪೇಂಟ್ಸ್. ಅವಾಗ ನೀವು ನಿಮ್ಮ ಒಂದು ಇನ್ವೆಸ್ಟ್ ಮಾಡ್ಲಿಕ್ಕಿಂತ ಮುಂಚೆ ಅನಾಲಿಸಿಸ್ ಮಾಡಿ, ನಿಮ್ಮ ಫೈನಾನ್ಷಿಯಲ್ ಅಡ್ವೈಸರ್ ಹತ್ರ ಕಾಂಟ್ಯಾಕ್ಟ್ ಮಾಡಿ ಅಡ್ವೈಸ್ ತಗೊಳ್ಳಿ. ಅದ್ರ ಜೊತೆಗೆ ನನ್ನ ಕಡೆಯಿಂದ ಏನೋ ಒಂದು ನಿಮ್ಗೊಂದು ಇನ್ಸೈಟ್ಸ್, ಇದ್ರ ಕಂಪನಿ ಬಗ್ಗೆ ಒಂದು ಇನ್ಫಾರ್ಮೇಶನ್ ಸಿಗುತ್ತೆ. ಮೇ ಬಿ ಇಟ್ ಹೆಲ್ಪ್ಸ್ ಯು ಯಾವ ರೀತಿ ಒಂದು ಕಂಪನಿನ ನೋಡ್ಬೇಕು, ಅನಾಲಿಸಿಸ್ ಮಾಡಬೇಕು ಅನ್ನೋದು ಒಂದು ಐಡಿಯಾ ಸಿಗುತ್ತೆ ನಿಮಗೆ, ರೈಟ್? ಎಸ್, ಕಮಿಂಗ್ ಟು ನೆಕ್ಸ್ಟ್ ಸ್ಲೈಡ್, ಮಾರ್ಕೆಟ್ ಶೇರ್ ಬ್ರೇಕ್ ಡೌನ್. ಮಾರ್ಕೆಟ್ ಶೇರ್ ಆಫ್ ಪೇಂಟ್ ಕಂಪನೀಸ್ ಇಂಡಿಯಾದಲ್ಲಿ ಏಷ್ಯನ್ ಪೇಂಟ್ಸ್ 57% ಡಾಮಿನೇಟ್ ಮಾಡ್ತಾ ಇದೆ, 57%. ಬರ್ಜರ್ ಪೇಂಟ್ಸ್ 20%, ಆಕ್ಸೋ ನೋಬಲ್ 12%, ಅದರ್ ಕಂಪನೀಸ್ 11%. ಓಕೆ, ಸೊ ಇದು ಕೂಡ ತುಂಬಾ ಬಹಳ ಇಂಪಾರ್ಟೆಂಟ್. ಎಷ್ಟು ಪರ್ಸೆಂಟ್ ಆಪರೇಟ್ ಮಾಡ್ತಾ ಇದೆ ಪೇಂಟ್, ಎಷ್ಟು ಪರ್ಸೆಂಟ್ ಕ್ಯಾಪ್ಚರ್ ಮಾಡಿ ಡಾಮಿನೇಟ್ ಮಾಡಿದೆ ನಮ್ಮ ಇಂಡಿಯಾದಲ್ಲಿ, 57%. ಇವತ್ತು ಕೂಡ ಏಷ್ಯನ್ ಪೇಂಟ್ಸ್ ಡಾಮಿನೇಟ್ ಮಾಡ್ತಾ ಇದೆ. ಯಾರು ಯಾವುದೇ ಎಷ್ಟೇ ಕಂಪ್ನಿ ಬಂದ್ರು ದೇ ಆರ್ ನಾಟ್ ಸ್ಟಿಲ್ ಏಬಲ್ ಟು ಬೀಟ್ ಏಷ್ಯನ್ ಪೇಂಟ್ಸ್. ಕಾಂಪಿಟೇಷನ್ ಇದೆ, ಬಟ್ ಸ್ಟಿಲ್ ಏಷ್ಯನ್ ಪೇಂಟ್ ಈಸ್ ನಂಬರ್ 1 ಇನ್ ಪೇಂಟ್ ಸೆಗ್ಮೆಂಟ್ಸ್ ಅಂತ ನಾನು ಹೇಳ್ತೀನಿ. ಓಕೆ, ಸೊ ಕಮಿಂಗ್ ಟು ನೆಕ್ಸ್ಟ್ ಸ್ಲೈಡ್, ಫೈನಾನ್ಷಿಯಲ್ ಪರ್ಫಾರ್ಮೆನ್ಸ್. ಲಾಸ್ಟ್ 5 ವರ್ಷಗಳ ಹಿಂದೆ ಪರ್ಫಾರ್ಮೆನ್ಸ್ ತಗೊಂಡಾಗ ಫ್ರಮ್ 2020 ಇಂದ 2024 ಫೈನಾನ್ಷಿಯಲ್ ಇಯರ್ ತಿಳ್ಕೊಳ್ಳೋಣ. ರೆವಿನ್ಯೂ ಗ್ರೋತ್, ಕನ್ಸಿಸ್ಟೆಂಟ್ ರೆವಿನ್ಯೂ ಗ್ರೋತ್ ಓವರ್ ದಿ ಪಾಸ್ಟ್ 5 years ವಿತ್ ಎ CAGR ಆಫ್ ಅಪ್ರಾಕ್ಸಿಮೇಟ್ಲಿ 12% ರಿಟರ್ನ್ ಸಿಗ್ತಾ ಇದೆ. ಲಾಸ್ಟ್ 5 CAGR 12%. ಬ್ಯಾಂಕಲ್ಲಿ ಇಟ್ಟರೆ ಎಷ್ಟು ಬರುತ್ತೆ? 7%, 6.2, 7%, 7.2%. But this, if you had invested in Asian Paints, you might have got 12%. I think it's a very good return, nominal. Yes. Next, profit margins. Healthy profit margins in the range of 15 to 18%. It's a very healthy profits. Correct alva? But the net profit, robust growth in net profit driven by higher demand for premium and decorative paints. Compared to financial year of 2023 ಇಂದ 2024 ಗೆ ಕಂಪೇರ್ ಮಾಡಿದಾಗ ಎಷ್ಟೆಲ್ಲ ಪ್ರಾಫಿಟ್ಸ್ ಆಗಿದೆ, ಮಾರ್ಜಿನ್ಸ್ ಎಷ್ಟಿದೆ, ರೆವಿನ್ಯೂ ಎಷ್ಟು ಜನರೇಟ್ ಆಯಿತು, ನೆಟ್ ಪ್ರಾಫಿಟ್ಸ್ ಏನಾಯಿತು ಅನ್ನೋದನ್ನ ನಾವು ಈ ಸ್ಲೈಡಲ್ಲಿ ತಿಳ್ಕೊಂಡ್ವಿ. ಕಮಿಂಗ್ ಟು ನೆಕ್ಸ್ಟ್ ಸ್ಲೈಡ್ಸ್, ರೆವಿನ್ಯೂ ಗ್ರೋತ್ ಡ್ರೈವರ್ಸ್ ಫಾರ್ ಏಷ್ಯನ್ ಪೇಂಟ್ಸ್. ರೈಸಿಂಗ್ ಏನಕ್ಕೆ? ರೈಸಿಂಗ್ ಡಿಮ್ಯಾಂಡ್ ಫಾರ್ ಡೆಕೋರೇಟಿವ್ ಪೇಂಟ್ಸ್. ಈಗಿರೋ ಜನರೇಷನ್ ಅಲ್ಲಿ ಒಂದು ಮನೆ ಕಟ್ಟಿಸಿದಾಗ ಇಂಟೀರಿಯರ್ ಆಗಲಿ ಎಕ್ಸ್ಟೀರಿಯರ್ ಆಗಲಿ ದೇ ವಾಂಟ್ ಎ ಗುಡ್ ಪ್ರೀಮಿಯಂ ಪೇಂಟ್ಸ್. ನಮ್ಮ ಜೀವನದಲ್ಲಿ ಒಂದ್ಸತಿ ಮನೆ ಕಟ್ಟಿಸ್ತೀವಿ,
ಅಲ್ವಾ? ಸೊ ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಆಸೆ ಇರುತ್ತೆ ಒಂದು ಒಳ್ಳೆ ಪೇಂಟ್ ಮಾಡಿಸ್ಬೇಕು, ಒಂದು ಒಳ್ಳೆ ಮನೆ ಕಟ್ಟಿಸ್ಬೇಕು ಅಂತ. ದಿಸ್ ಈಸ್ ದ ಮೋರ್ ಇಂಪಾರ್ಟೆಂಟ್ ಕೀ ಫ್ಯಾಕ್ಟರ್ಸ್ ಗ್ರೋತ್ ಡ್ರಿವನ್ drivers for Asian Paints. Increase demand from the residential and commercial sectors. ಈಗ ನಮ್ಮ ಬೆಂಗಳೂರು ಈ ಥರ ಸಿಟೀಸಲ್ಲಿ ನೋಡಿದಾಗ ವಿ ಕ್ಯಾನ್ ಸಿ ಲಾಟ್ ಆಫ್ ಕಮರ್ಷಿಯಲ್ ಬಿಲ್ಡಿಂಗ್ಸ್, ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್ಸ್ ಎಲ್ಲ ಬರ್ತಾ ಇದೆ. ದಿಸ್ ಇಸ್ ವೆರಿ ಗುಡ್ ಫಾರ್ ಇಂಡಸ್ಟ್ರಿ, ನಮ್ಮ ಪೇಂಟ್ ಇಂಡಸ್ಟ್ರೀಸ್ಗೆ, ಏಷ್ಯನ್ ಪೇಂಟ್ಸ್ಗೆ. ಅಂಡ್ ಶಿಫ್ಟ್ ಟುವರ್ಡ್ಸ್ ಪ್ರೀಮಿಯಂ ಅಂಡ್ ಈಕೋ ಫ್ರೆಂಡ್ಲಿ ಪೇಂಟ್ಸ್. ನೀವೆಲ್ಲ ಅಡ್ವರ್ಟೈಸ್ಮೆಂಟ್ ಅಲ್ಲಿ ನೋಡ್ತಾ ಇರ್ಬೋದು ಈಕೋ ಫ್ರೆಂಡ್ಲಿ ಪೇಂಟ್ಸ್ ಅಂತ. ದಿಸ್ ಈಸ್ ದ ಒನ್ ಆಫ್ ದ ಅಪ್ಗ್ರೇಡೆಡ್ ಏಷ್ಯನ್ ಪೇಂಟ್ಸ್. ದೆನ್ ಎಕ್ಸ್ಪ್ಯಾನ್ಷನ್ ಇನ್ ಇಂಟರ್ನ್ಯಾಷನಲ್ ಮಾರ್ಕೆಟ್ಸ್. ಏನು ನಮ್ಮ ಇಂಡಿಯಾದಲ್ಲಿ ಮಾಡ್ಬಿಟ್ರೆ ಆಗುತ್ತಾ? ಒಂದು ಕಂಪ್ನಿ ನೋಡಬೇಕು ಅಂತಂದ್ರೆ ಗ್ಲೋಬಲ್ ಆಗಿ ಎಲ್ಲ ಕಡೆನೂ ನಾವು ವಿ ಹ್ಯಾವ್ ಟು ಎಕ್ಸ್ಪ್ಯಾಂಡ್ ಅವರ್ ಬಿಸ್ನೆಸ್ ಆಸ್ ಎ ಬಿಸ್ನೆಸ್ ಮ್ಯಾನ್. Significant revenue contribution from emerging markets like Africa, Middle East, and Asia. Expansion in Southeast Asia and Africa driving sales. ಆಫ್ರಿಕಾದಲ್ಲಿ, ಸೌತ್ ಈಸ್ಟ್ ಏಷ್ಯಾದಲ್ಲಿ ಎಕ್ಸ್ಪ್ಯಾನ್ಷನ್ ಆಗ್ತಾ ಇದೆ. ಇಂಟರ್ನ್ಯಾಷನಲ್ ಮಾರ್ಕೆಟ್ಸಲ್ಲೂ ತುಂಬ ಇದು ಡಾಮಿನೇಟ್ ಮಾಡಕ್ಕೆ ಆಗ್ತಾ ಇದೆ ಕಂಪನಿ. ಪ್ರಾಡಕ್ಟ್ ಇನ್ನೋವೇಷನ್. ಏನು ಇನ್ನೋವೇಷನ್ ಮಾಡಿದ್ದಾರೆ ಪ್ರಾಡಕ್ಟ್ಸಲ್ಲಿ? ಬರೀ ಪೇಂಟ್ ಕೊಟ್ರೆ ಆಗತ್ತಾ? ಇಟ್ ಶುಡ್ ಬಿ ಸಮ್ ಇನ್ನೋವೇಷನ್, ಸಮ್ ಪ್ರೀಮಿಯಮ್ಮು. ಈಗೆಲ್ಲ ಕೇಳ್ತಾರಲ್ಲ ಏನಿದೆ ಅಪ್ಗ್ರೇಡ್ ಅಲ್ವಾ? ಸೊ ಪ್ರಾಡಕ್ಟ್ ಇನ್ನೋವೇಷನ್ ಏನು ಮಾಡಿದ್ದಾರೆ? ಈವನ್ ದಿಸ್ ಏಷ್ಯನ್ ಪೇಂಟ್ಸ್ ಡೆಫಿನೆಟ್ ಆಗಿ ಹೇಳ್ತೀನಿ, ತುಂಬ ಬಹಳಷ್ಟು ಇನ್ವೆಸ್ಟ್ ಮಾಡ್ತಾರೆ ಆರ್ ಅಂಡ್ ಡಿಗೆ, ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ಗೆ. ಸೊ ಇಂಟ್ರಡಕ್ಷನ್ ಆಫ್ ಸ್ಮಾರ್ಟ್ ಪ್ರಾಡಕ್ಟ್ಸ್ ಲೈಕ್ ಆಂಟಿ ಬ್ಯಾಕ್ಟೀರಿಯಲ್ ಪೇಂಟ್ಸ್ ಅಂಡ್ ಈಕೋ ಫ್ರೆಂಡ್ಲಿ ಕೋಟಿಂಗ್ಸ್. ನೀವು ಅಡ್ವರ್ಟೈಸ್ಮೆಂಟ್ಸ್ ಅಲ್ಲಿ ನೋಡ್ತಾ ಇರ್ತೀರಾ ಈಕೋ ಫ್ರೆಂಡ್ಲಿ ಆಂಟಿ ಬ್ಯಾಕ್ಟೀರಿಯಲ್ ಪೇಂಟ್ಸ್ ಅಂತ, ರೈಟ್? Investment in R&D. This is main important key factor for any company. R&D ಬೇಕು for better technology driven solutions. We want a betterment, we want a good product, we want a premium product, correct? Next, digital transformations. Enhanced online presence, e-commerce channels, and direct to customer models. Strategy partnership with e-commerce platforms like Amazon, Flipkart for online sales. This is also more important. Strategic acquisitions. Internationally, domestically, our branch is Paints, Cadisco International Paints Company. Sorry, pronunciation miss ಆಗಿದ್ರೆ. ಈ ಕಂಪನೀಸ್ನ ಅಕ್ವೈರ್ ಮಾಡಿದೆ ಏಷ್ಯನ್ ಪೇಂಟ್ಸ್. ಓಕೆ, ಸೊ ಕಮಿಂಗ್ ಟು ನೆಕ್ಸ್ಟ್ ಸ್ಲೈಡ್, ಗ್ರೋತ್ ನೋಡ್ತಿದ್ದೀವಿ ನಾವು 2020 ಇಂದ 2024ಗೆ. ಯು ಕ್ಯಾನ್ ಸಿ ವೆರಿ ಗುಡ್ ಗ್ರೋತ್ ಫ್ರಮ್ 2020 ಇಂದ 2024 ಫೈನಾನ್ಷಿಯಲ್ ಇಯರ್. ಓಕೆ, ಅಂಡ್ ನೆಕ್ಸ್ಟ್ ಪ್ರಾಫಿಟ್ ಮಾರ್ಜಿನ್ ಟ್ರೆಂಡ್ಸ್. ಯು ಕ್ಯಾನ್ ಸಿ ಇಯರ್ ಬೈ ಇಯರ್ ಪ್ರಾಫಿಟ್ಸ್ ಇನ್ಕ್ರೀಸ್ ಆಗ್ತಾನೆ ಇದೆ. ದೇರ್ ಈಸ್ ನೋ ಡಿಕ್ರೀಸ್. ಓಕೆ, ಸೊ ಇದನ್ನ ತಿಳ್ಕೊಬೇಕು ನಾವು, ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟ್ ಇನ್ನ ಫರ್ದರ್ ಡೀಪ್ ಆಗಿ ಹೋಗೋಣ. ಲೆಟ್ಸ್ ಸಿ competitive position, market positioning and competitive advantage. Market leadership, top brand paint brand in India with around 50 to 60% market share in decorative segments. ಇದನ್ನ ಹೇಳಿದ್ದು 55 to 60% dominating, globally ranked among the 10 top 10 paint companies. Strong brand recognition, known for premium quality and innovation in decorative paints. Innovation, eco-friendly, antibacterial paints. ಇದರಲ್ಲಿ ತುಂಬ ಇನ್ನೋವೇಷನ್ ಮಾಡ್ತಾರೆ, R&D ಮಾಡ್ತಾ ಇರ್ತಾರೆ. ಪಾಪ್ಯುಲರ್ ಬ್ರ್ಯಾಂಡ್ಸು, ಏಷ್ಯನ್ ಪೇಂಟ್ಸು, ಬರ್ಜರ್ ಪೇಂಟ್ಸು, ಇತರ ಕಂಪನಿಗಳು. ವೈಡ್ ಡಿಸ್ಟ್ರಿಬ್ಯೂಷನ್ ನೆಟ್ವರ್ಕ್, extensive dealers and distributor channel, over 50,000 dealers in India. ಅವ್ರ ನೆಟ್ವರ್ಕ್ ನೋಡಿ, 50,000 ಡೀಲರ್ಸ್ ನಮ್ಮ ಭಾರತ ದೇಶದಲ್ಲಿ ಇಟ್ಕೊಂಡಿದ್ದಾರೆ. ಫೋಕಸ್ ಆನ್ ಟೈರ್ 2, ಟೈರ್ 3 ಸಿಟೀಸ್ ಎಕ್ಸ್ಪೆನ್ಷನ್ಸ್, ಎಕನಾಮಿಕ್ಸ್ ಆಫ್ ಸ್ಕೇಲ್, ಅಡ್ವಾನ್ಸ್ಡ್ ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟೀಸ್,
ಕಾಸ್ಟ್ ಎಫೆಕ್ಟಿವ್ ಆಪರೇಷನ್ಸ್. ದಿಸ್ ಇಸ್ ಮೈನ್ ಇಂಪಾರ್ಟೆಂಟ್. ಕಾಸ್ಟ್ ಎಫೆಕ್ಟಿವ್ ಆಗಿರಬೇಕು. ಈ ಥರ ಪ್ರಾಡಕ್ಟ್ಸಲ್ಲಿ ನಾವು ಆಪ್ರೇಷನ್ಸಲ್ಲಿ ಪ್ರೊಡಕ್ಷನ್ಸಲ್ಲಿ ತುಂಬ ಅದ್ರ ಬಗ್ಗೆ ನಾವು ಫೋಕಸ್ ಮಾಡಬೇಕಾಗುತ್ತೆ. ಆ್ಯಂಡ್ ಅಗೇನ್ ಸ್ಟ್ರಾಂಗ್ ಸಪ್ಲೈ ಚೈನ್ ಆ್ಯಂಡ್ ಲಾಜಿಸ್ಟಿಕ್ಸ್ ನೆಟ್ವರ್ಕ್. ಎಲ್ಲ ಯಾವ ಮೂಲೆಯಲ್ಲಿದ್ರೂ, ಯಾವ ಹಾರ್ಡ್ವೇರ್ ಅಂಗಡಿಗೆ ಹೋದ್ರೂ, ಯಾವ ಪೇಂಟ್ ಅಂಗಡಿಗೆ ಹೋದ್ರೂ ಏಷ್ಯನ್ ಪೇಂಟ್ ಸಿಗುತ್ತೆ. ದಿಸ್ ಇಸ್ ವೆರಿ ಗುಡ್ ಸೈನ್. ಸ್ಟ್ರಾಂಗ್ ಸಪ್ಲೈ ಚೈನ್ ಆ್ಯಂಡ್ ಲಾಜಿಸ್ಟಿಕ್ ನೆಟ್ವರ್ಕ್. ಓಕೆ, ನೆಕ್ಸ್ಟ್ ಸ್ಲೈಡ್ ನೋಡೋಣ. SWOT: strengths, weakness, opportunities, threats. So strengths ಅಲ್ಲಿ market leader in India and solid international presence, strong brand loyalty and high quality products, innovative product range with eco-friendly and small solutions. ಇದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡಿದ್ದೀವಿ. ಇದರ ವೀಕ್ನೆಸ್ ಏನು ಅಂತಂದರೆ ಡಿಪೆಂಡೆನ್ಸಿ ಆನ್ ಡೊಮೆಸ್ಟಿಕ್ ಮಾರ್ಕೆಟ್ ನಮ್ಮ ಭಾರತದಲ್ಲಿ. ಆ್ಯಂಡ್ ಐ ಆಮ್ ಟೆಲಿಂಗ್ ದಿಸ್ ಇಸ್ ದ ಒನ್ ಆಫ್ ದ ಸೀಕ್ರೆಟ್ ಪಾಯಿಂಟ್. ಐ ಆಮ್ ಟೆಲಿಂಗ್ ಸೀರಿಯಸ್ಲಿ. ರಾ ಮೆಟೀರಿಯಲ್ ಪ್ರೈಸ್ ಫ್ಲಕ್ಚುಯೇಷನ್ಸು, ಎಸ್ಪೆಷಲಿ ನೀವು ಕ್ರೂಡ್ ಆಯಿಲ್ ಏನು ಪ್ರೈಸ್ ಏನಾದರೂ ಮೇಲೆ ಹೋಗ್ತಾ ಇದ್ರೆ ಯು ಕ್ಯಾನ್ ಅಬ್ಸರ್ವ್ ಎನಿ ಟೈಮ್ ಪೇಂಟ್ ಕಂಪನೀಸ್ ಬೀಳುತ್ತೆ. ವೆನ್ ಕ್ರೂಡ್ ಆಯಿಲ್ ಪ್ರೈಸ್ ಕಮ್ಸ್ ಡೌನ್ ಯು ಕ್ಯಾನ್ ಸಿ ದ ಮೂಮೆಂಟ್ ಇನ್ ಪ್ರೈಸ್ ಪೇಂಟ್ ಕಂಪನೀಸಲ್ಲಿ. ದಿಸ್ ಈಸ್ ಒನ್ ಆಫ್ ದ ಕೀ ಪಾಯಿಂಟ್. ನೀವು ಯಾವತ್ತೂ ನೀವು ಇಟ್ಕೊಂಡಿರ್ಬೇಕು, ನಿಮ್ಮ ತಲೆಯಲ್ಲಿ ಇಟ್ಕೊಂಡಿರ್ಬೇಕು. ಕ್ರೂಡ್ ಆಯಿಲ್ ಕಮ್ಮಿ ಆಗ್ತಾ ಇದೆ ಅಂದರೆ ಯಾವ ಸೆಗ್ಮೆಂಟಿಗೆ ಒಳ್ಳೇದಾಗುತ್ತೆ. ಕ್ರೂಡ್ ಆಯಿಲ್ ಬೀಳ್ತಾ ಇದೆ, ಓಕೆ ಬಿಡಿ, ಬಟ್ ಇದರಿಂದ ಯಾವ ಪ್ರಾಡಕ್ಟ್ಗೆ ಯೂಸ್ ಆಗುತ್ತೆ, ಯಾವ ಪ್ರಾಡಕ್ಟ್ ಮಾಡೋ ಕಂಪನಿ ಇದು ಒಳ್ಳೆ ಕಂಪನಿ, ಅದರಲ್ಲಿ ಆಪರ್ಚುನಿಟೀಸ್ ನಾವು ಹುಡುಕ್ಬೇಕಾಗುತ್ತೆ. ನಾವು ಅದೇ ಕಮಿಂಗ್ ಟು ಆಪರ್ಚುನಿಟೀಸ್, ಎಕ್ಸ್ಪೆನ್ಷನ್ ಇನ್ ಎಮರ್ಜಿಂಗ್ ಮಾರ್ಕೆಟ್ಸ್ ಆ್ಯಂಡ್ ನ್ಯೂಯರ್ ಜಿಯೋಗ್ರಾಫಿಕ್ಸ್. ಹೊಸ ದೇಶಗಳು, ಬೇರೆ ದೇಶಗಳು ದೇಮೆ ಆಪರ್ಚುನಿಟೀಸ್ ಇದೆ, ದೇಮೆ ಎಕ್ಸ್ಪ್ಯಾಂಡ್ ಇಟ್. ಇನ್ಕ್ರೀಸ್ಡ್ ಇನ್ ಡಿಮ್ಯಾಂಡ್ ಫಾರ್ ಸೂಟೇಬಲ್ ಪೇಂಟ್ಸ್ ಆ್ಯಂಡ್ ಹೋಮ್ ರಿನೋವೇಷನ್ಸು. ಆಪರ್ಚುನಿಟೀಸ್ ಏನಂತಂದರೆ ಅಗೇನ್ ದಿಸ್ ಇಸ್ ವಾಟ್ ಏನಂತಂದರೆ ಸೀಸನಲ್ ಬಿಸ್ನೆಸ್ ಇದು. ಈಗ ಮಳೆಗಾಲದಲ್ಲಿ ಯಾರು ಪೇಂಟ್ ಕಮ್ಮಿ ಆಗ್ಬಿಡುತ್ತೆ. ಮಳೆಗಾಲ ನಿಂತ ಮೇಲೆ ನೋಡಿ ಬೇರೆ ಈ ಟೌನ್ಗಳಲ್ಲಿ ಅಲ್ಲೆಲ್ಲ ಮಳೆಗಾಲ ನಿಂತ ಮೇಲೆ ನೀವು ನೋಡ್ಬೋದು ಪೇಂಟಿಂಗ್ ಮಾಡಿಸ್ತಿರ್ತಾರೆ. ಸೊ ಅಗೇನ್ ದಿಸ್ ಈಸ್ ಆಲ್ಸೋ ಒನ್ ಆಫ್ ದ ಕೀ ಫ್ಯಾಕ್ಟರ್ ನೀವು ಮೈಂಡಲ್ಲಿ ಇಟ್ಕೋಬೇಕು. ದಿಸ್ ಇಸ್ ಸೀಸನಲ್ ಬಿಸ್ನೆಸ್. ಆಪರ್ಚುನಿಟೀಸ್ ಇನ್ ಡಿಜಿಟಲ್ ಟ್ರಾನ್ಸ್ಫಾರ್ಮೇಷನ್, ಇ-ಕಾಮರ್ಸ್, AR ಆ್ಯಪ್ಸ್ ಫಾರ್ ವಿಜುವಲೈಸೇಷನ್. ಏನೇನು ಥ್ರೆಟ್ಸ್ ಇದೆ ಇದರಲ್ಲಿ? ಥ್ರೆಟ್ಸ್ ಬಂದು ರಾ ಮೆಟೀರಿಯಲ್ ಕಾಸ್ಟ್ ವಾಲಟಿಲಿಟಿ. ರಾ ಮೆಟೀರಿಯಲ್ ತುಂಬ ಚಾಲೆಂಜಿಂಗ್ ಆಗುತ್ತೆ, ಯಾಕೆಂದರೆ ದಿಸ್ ಪ್ರಾಡಕ್ಟ್ ಈಸ್ ಕಂಪ್ಲೀಟ್ಲಿ ಬೇಸ್ಡ್ ಆನ್ ದ ರಾ ಮೆಟೀರಿಯಲ್ಸ್. ನಾನು ಹೇಳ್ದಂಗೆ ಕ್ರೂಡ್ ಆಯಿಲ್ ಹೋಗ್ಬಿಟ್ರೆ ಮೇಲಕ್ಕೆ ಅಗೇನ್ ಇಟ್ಸ್ ಎ ಕಾಸ್ಟ್ ಇದಲ್ವಾ. ಸೊ ದಟ್ ಈಸ್ ದ ರೀಸನ್ ಅದು ಒಂದು ಪ್ರಾಬ್ಲಮ್ ಇರುತ್ತೆ. Intense competition from both the domestic players and international brands. Okay, so this will be threats for Asian. Okay, next, risk factors. So key risk for monitor. Key risk to monitor. Sorry. So ಇದರಲ್ಲಿ ರಾ ಮೆಟೀರಿಯಲ್ ಪ್ರೈಸಸ್ಸು ನಾನು ಇದೇ ಹೇಳ್ದಂಗೆ. So price fluctuations in key raw materials like titanium dioxide, solvents and pigments. Economic slowdown. A slowdown in Indian and global economy can impact the consumer spending on paints and home improvement products. Raw material supply chain competition. There is an increased competitive pressure from both local and international. ನಾವು ನೋಡ್ಬೋದು ಈಗ ಸಾಕಷ್ಟು ಹೊಸ ಕಂಪನಿಗಳು ಏಷ್ಯನ್ ಪೇಂಟ್ಸ್ಗೆ ಕಾಂಪಿಟೇಟ್ ಮಾಡ್ತಾ ಇರುತ್ತೆ. ಸೊ ದಿಸ್ ಇಸ್ ಆಲ್ಸೋ ಒನ್ ಆಫ್ ದ ವೆರಿ ಬಿಗ್ ಚಾಲೆಂಜಿಂಗ್ ಆಗ್ಬೋದು, ರಿಸ್ಕ್ ಇರ್ಬೋದು. ಓಕೆ, ಸೊ ಕಮಿಂಗ್ ಟು ನೆಕ್ಸ್ಟ್ ಸ್ಲೈಡ್, ಇನ್ವೆಸ್ಟ್ಮೆಂಟ್ ಔಟ್ಲುಕ್. ಸೊ ಇನ್ವೆಸ್ಟ್ಮೆಂಟ್ ಔಟ್ಲುಕ್ಕಲ್ಲಿ ಫ್ಯೂಚರ್ ಔಟ್ಲುಕ್ ಫಾರ್ ಏಷ್ಯನ್ ಪೇಂಟ್ಸ್, ರೆವೆನ್ಯೂ ಗ್ರೋತ್. ಓಕೆ, ಇದು ಬಿಡಿ, ನೆಕ್ಸ್ಟ್ ಐ ವಿಲ್ ಕಮ್ ಟು ದಿಸ್ ಬಿಕಾಸ್ ಐ ಡೋಂಟ್ ವಾಂಟ್ ಟು ಅಗೇನ್ ಶೋ ಆನ್ ದಿಸ್. ಸೊ ಕಮಿಂಗ್ ಟು ವ್ಯಾಲ್ಯೂಯೇಷನ್ಸ್ ಮ್ಯಾಟ್ರಿಕ್ಸ್. ವ್ಯಾಲ್ಯೂಯೇಷನ್ ಮ್ಯಾಟ್ರಿಕ್ಸಲ್ಲಿ ಏನೇನೆಲ್ಲ ನಾವು ಫಂಡಮೆಂಟಲ್ ಆಗಿ ಚೆಕ್ ಮಾಡಬೇಕು? ಪಿ ರೇಷಿಯೋ,
PB ratio, ROE, ವ್ಯಾಲ್ಯೂಯೇಷನ್ ಕಂಪ್ಯಾರಿಸೇಷನ್ ಆಸ್ ಆಫ್ 2023 ಅಲ್ಲಿ ಇದಿದೆ. ನೆಕ್ಸ್ಟ್ ಸ್ಲೈಡ್ ಅಲ್ಲಿ ಇದನ್ನ ಫುಲ್ ಡೆಪ್ತ್ ಆಗಿ ಈಗ ಕರೆಂಟ್ ಆಗಿ ಏನ್ ಪೊಸಿಷನ್ಸ್ ಇದೆ ನಾವು ನೋಡೋಣ, ವ್ಯಾಲ್ಯೂಯೇಷನ್ ಮಾಡೋಣ ಫಂಡಮೆಂಟಲ್ ಆಗಿ. ಕಂಪ್ಲೀಟ್ ಒನ್ ಬೈ ಒನ್ ಸ್ಟೆಪ್ ಬೈ ಸ್ಟೆಪ್ ನಿಮಗೆ ಇದನ್ನು ತಿಳಿಸ್ಕೊಡ್ತೀನಿ. ನೆಕ್ಸ್ಟ್ ಕೀ ಇನ್ಸೈಟ್ಸ್ ಅಂಡ್ ಅನಾಲಿಸಿಸ್, ಮಾರ್ಕೆಟ್ ಕ್ಯಾಪಿಟಲೈಸೇಷನ್, ಮಾರ್ಕೆಟ್ ಕ್ಯಾಪ್. ಏಷ್ಯನ್ ಪೇಂಟ್ ಹತ್ರ ಎಷ್ಟಿದೆ? 2,16,687 ರೂಪಾಯಿ 62 ಪೈಸಾ. 2,16,687.62 crore. 2 ಲಕ್ಷ ಕೋಟಿ ಮೇಲಿದೆ ಏಷ್ಯನ್ ಪೇಂಟ್ ಕಂಪನಿ. ಎಷ್ಟು ದೊಡ್ಡ ಕಂಪನಿ ಇದು? 2 ಲಕ್ಷ ಕೋಟಿ. ಈ ಮಾರ್ಕೆಟ್ ಕ್ಯಾಪ್ ಇಂದ ಏನು ನಾವು ತಿಳ್ಕೋಬಹುದು? ಏಷ್ಯನ್ ಪೇಂಟ್ ಈಸ್ ಒನ್ ಆಫ್ ದ ಮೋಸ್ಟ್ ವ್ಯಾಲ್ಯೂಯಬಲ್ ಕಂಪನೀಸ್ ಇನ್ ಇಂಡಿಯನ್ ಪೇಂಟ್ ಇಂಡಸ್ಟ್ರಿ, ರಿಫ್ಲೆಕ್ಟಿಂಗ್ ಇಟ್ಸ್ ಸ್ಟ್ರಾಂಗ್ ಮಾರ್ಕೆಟ್ ಲೀಡರ್ಶಿಪ್. ಈಗ ಅರ್ಥ ಆಯ್ತಾ ಏಷ್ಯನ್ ಪೇಂಟ್ ಏನಕ್ಕೆ ಡಾಮಿನೇಟಿಂಗ್ ಕಂಪನಿ ಅಂತ? ರೈಟ್. ಸೊ ದಿಸ್ ಇಸ್ ಮೋರ್ ಇಂಪಾರ್ಟೆಂಟ್. ನೆಕ್ಸ್ಟ್ ಪಿ ರೇಷಿಯೋ ಈಗ ಎಷ್ಟಿದೆ? 49.70 ಇದೆ. ಹೇಳ್ತಿದ್ರು ಏಷ್ಯನ್ ಪೇಂಟ್ಸ್ ಪ್ರೈಸಸ್ ಡೌನ್ ಆಗ್ತಾ ಇದೆ ಅಂತ. ಓಕೆ, ಬಟ್ ಏನಕ್ಕೆ ಎಸ್ ಆಗ್ಬೇಕು? ಇಟ್ಸ್ ಬಿಟ್ ಓವರ್ ವ್ಯಾಲ್ಯೂ. ಎಸ್, ಯಾಕೆಂದ್ರೆ ಕಂಪನಿ ಗ್ರೋತ್ ಇದೆ, ಮಾರ್ಕೆಟ್ ಡಾಮಿನೆನ್ಸ್ ಇದೆ, ಮೇ ಬಿ ಪಿ ರೇಷಿಯೋ ಜಾಸ್ತಿ ಇರ್ಬೋದು 49.70. ಬಟ್ ಈಗ ಮಾರ್ಕೆಟ್ ಆಲ್ರೆಡಿ ಕರೆಕ್ಷನ್ಸ್ ಆಗ್ತಾ ಇದೆ. ಪಿ ರೇಷಿಯೋ ಇದು ವ್ಯಾಲ್ಯೂ ವೈಸ್ ಸ್ವಲ್ಪ ಹೈಯರ್ ಎಂಡ್ ಅಲ್ಲೇ ಇದೆ. ಸೊ ಹಾಗಾಗಿ ಯು ಆರ್ ಸೀಯಿಂಗ್ ಎ ಗುಡ್ ಕರೆಕ್ಷನ್ಸ್ ಅಂಡ್ ದಿಸ್ ಇಸ್ ಅ ವೆರಿ ಗುಡ್ ಹೆಲ್ತಿ ಫಾರ್ ಇನ್ವೆಸ್ಟರ್ಸ್. ಈ ಇಂಡಸ್ಟ್ರಿ ಆವರೇಜ್ ಅಲ್ಲಿ ತಗೊಂಡಾಗ 39.47 ಇದೆ. ಇದು ಆಸ್ ಎ ಇಂಡಿವಿಜುವಲ್ ಕಂಪನಿ ತಗೊಂಡಾಗ 49.70 ಇದೆ. Okay, and this indicates that investors are willing to pay a premium for the stock, likely due to the company's consistent growth and market dominance. But it's a dominating company. Paint sectors. Next, BV ratio. BV ಅಂದ್ರೆ book value. Book value ಅಂದ್ರೆ ಆಸ್ತಿ ಅಂತ. Ratio is 11.98% ಇದೆ. A high PB ratio suggests that Asian Paints is highly valued relative to its book value. ಆಸ್ತಿಗಿಂತ ಶೇರಿನ ಬೆಲೆ ಜಾಸ್ತಿ ಇದೆ ಅಂತ ಅಷ್ಟೇ. Which is common for companies with strong growth prospects, strong brand value and high profitability. So high profitability. Okay, so ಪರವಾಗಿಲ್ಲ, ಬರೀ ಆಸ್ತಿ ಒಂದೇ ಇದ್ರೆ ಎಲ್ಲ ಆಗಲ್ಲ ಅಲ್ವಾ? ಸೊ ಲೆಟ್ಸ್ ಸಿ ಕೆಲವೊಂದು ಕಂಪನೀಸ್ ಅದು ವಿ ಶುಡ್ ಟೇಕ್ ಎ ಡಿವಿಯೇಷನ್ ಆನ್ ದಟ್. ಸೊ ಕಮಿಂಗ್ ಟು ನೆಕ್ಸ್ಟ್ ಈಸ್ ರಿಟರ್ನ್ ಆನ್ ಕ್ಯಾಪಿಟಲ್, ROC 37.50. ದ ಹೈ ROC reflects the efficient capital utilization, indicating that Asian Paint is generating a strong returns on the capital employed in the business. ಅಂದ್ರೆ ಅವ್ರ ಹತ್ರ ಏನ್ ದುಡ್ಡಿದೆ ಹೆಂಗ್ ಯೂಸ್ ಮಾಡ್ಕೊಂತ ಇದಾರೆ. ಹೈಡಲ್ ಆಗಿ ನಾವು ಹೇಳ್ತೀವಿ ಮೋರ್ ದೆನ್ ಲೈಕ್ 12-15% ಇದ್ರು ಇಟ್ಸ್ ವೆರಿ ಗುಡ್ ಅಂತ. ಸೊ 37.50 ಇಟ್ಸ್ ವೆರಿ 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 ಗುಡ್. ಓಕೆ, ಸೊ ನೆಕ್ಸ್ಟ್ ಡೆಟ್ ಟು ಈಕ್ವಿಟಿ ರೇಷಿಯೋ 0.14. ಡೆಟ್ ಅಂದ್ರೆ ಏನು? ಸಾಲ. ಈಕ್ವಿಟಿ ಅಂದ್ರೆ ಆಸ್ತಿ. ಯೂಶುವಲ್ ಆಗಿ 1ಗಿಂತ ಕೆಳಗಡೆ ಇರಬೇಕು ಡೆಟ್ ಟು ಈಕ್ವಿಟಿ. ಓಕೆ, ಬಟ್ ಆಸ್ ಪರ್ ವಾರನ್ ಬಫೆಟ್ ಅವರು ಹೇಳಿದ್ರೆ ಇಟ್ ಮೇ ಕನ್ಸಿಡರ್ ಇಫ್ ಇಟ್ ಈಸ್ 5% or 10%, again depends on the company. ಓಕೆ, ಸೊ ಐಡಲ್ ಆಗಿ ಹೇಳೋದು ಡೆಟ್ ಟು ಈಕ್ವಿಟಿ ಬಿಲೋ 1% ರೇಷಿಯೋ ಇದ್ರೆ ಇಟ್ ಈಸ್ ವೆರಿ ಗುಡ್ ಅಂತ. ಯೂಶುವಲ್ ಆಗಿ ನಾವು ಏನಾಗುತ್ತೆ ಅಂದ್ರೆ ಆಸ್ತಿ ಜಾಸ್ತಿ ಇರೋದು ಯಾವ ಕಂಪ್ನಿ? ಎಲ್ಲ ಗೌರ್ಮೆಂಟ್ ಸೆಕ್ಟರ್ಸ್ ಕಂಪ್ನೀಸ್ ಅಲ್ಲಿ ನೋಡಿರ್ತೀವಿ. ಯಾಕೆಂದ್ರೆ ಗೌರ್ಮೆಂಟ್ ಆಸ್ತಿ ಜಾಸ್ತಿ ಮಾಡ್ತಾರೆ. ಆಸ್ತಿ ಇದ್ರೆ ರೆವೆನ್ಯೂ ಬರುತ್ತಾ? ದೊಡ್ಡ ಬಿಲ್ಡಿಂಗ್ ಇದೆ, ಸಂಪಾದನೆ ಇಲ್ಲ, ಏನ್ ಮಾಡ್ತೀರ? ಕರೆಕ್ಟಾ? ಸೊ ನೆಕ್ಸ್ಟ್ ಬಂದು ROE, ರಿಟರ್ನ್ ಆನ್ ಇಕ್ವಿಟಿ 31.44%. ದಿಸ್ ಇಸ್ ಆಲ್ಸೋ ಗುಡ್. ದಿಸ್ ROE ಇಸ್ ಎಕ್ಸಲೆಂಟ್. ತುಂಬಾ ಎಫೆಕ್ಟಿವ್ ಆಗಿ ಜನರೇಟ್ ಮಾಡ್ತಾ ಇದೆ, ಪ್ರಾಫಿಟ್ ಮಾಡ್ತಾ ಇದೆ ಶೇರ್ ಹೋಲ್ಡರ್ಸ್ಗೆ. ಇಟ್ ಈಸ್ ವೆರಿ ವೆರಿ ಗುಡ್ ROE. ಓಕೆ, ಸೊ ದೆನ್ ನೆಕ್ಸ್ಟ್ EPS, ಅರ್ನಿಂಗ್ ಪರ್ ಶೇರ್ ಅಂತ.
ಅಂದರೆ 44.12%. The high EPS reflects a solid profitability supported by a strong sales and efficient cost management. ಡೆಟ್ ಲೆವೆಲ್ಸ್ ಎಷ್ಟಿದೆ? ಇರೋದೆಷ್ಟು? ಕಂಪನಿಯ ಮಾರ್ಕೆಟ್ ಕ್ಯಾಪಿಟಲ್ ಎಷ್ಟಿರೋದು? 2,16,000 crores ಅಂತ ಹೇಳಿದ್ನಲ್ಲ, ಇಲ್ಲಿ ಸಾಲ ಎಷ್ಟಿರೋದು? ಬರೀ 2,500 ಕೋಟಿ. ಬರೀ 2,500. ಏನು ಅದಕ್ಕೇನು ಮಿನಿಮಲ್ ಏನಿಲ್ಲ, ಏನೋ ಕೊಟ್ಟಿದ್ದಾರೆ ಅಂತ ಇಸ್ಕೊಂತಾರೆ ಅಷ್ಟೇ ಇರಬೇಕು ಅಂತ. ಡಿಸ್ಪ್ಯೂಟ್ ದಿ relatively high market capitalization, the company's debt levels remain low due to its strong internal cash flows. ತುಂಬಾ ಇದೆ, 2,500 ಏನು ದೊಡ್ಡ ವಿಷಯ ಇಲ್ಲ. Promoter holding is also one of the key factor. Promoter holding 52.63%. ಅಂದ್ರೆ ಈ ಪ್ರಮೋಟರ್ ಹೋಲ್ಡರ್ ಅಂದ್ರೆ ಕಂಪನಿ ಓನರ್ಸ್, ಅವ್ರು ಈಗಲೂ ಇದರ ಮೇಲೆ ತುಂಬಾ ನಂಬಿಕೆ ಇದೆ. 52% ಇಂದ 53% ವರೆಗೂ ಅವ್ರು ಇಟ್ಕೊಂಡಿದ್ದಾರೆ ಶೇರ್ಗಳನ್ನ. ಅಂದ್ರೆ ಏನ್ ಅರ್ಥ? ಕಂಪನಿ ಹ್ಯಾವ್ ವೆರಿ ಗುಡ್ ಕಾನ್ಫಿಡೆನ್ಸ್ ಆನ್ ಹಿಸ್ ಓನ್ ಕಂಪನಿ. ಹೈ ಪ್ರಮೋಟರ್ ಹೋಲ್ಡಿಂಗ್ ಟಿಪಿಕಲಿ ಇಂಡಿಕೇಟ್ಸ್ ದ ಸ್ಟೇಬಲ್ ಲೀಡರ್ಶಿಪ್ ಅಂಡ್ ಎ ಲಾಂಗ್ ಟರ್ಮ್ ಸ್ಟ್ರಾಟಜಿಕ್ ವಿಷನ್. ಅವ್ರಿಗೆ ಗೊತ್ತು ಕಂಪನಿ ಗ್ರೋ ಆಗುತ್ತೆ, ಲಾಂಗ್ ಟರ್ಮ್ ತುಂಬಾ ಚೆನ್ನಾಗಿರುತ್ತೆ ಅಂತ. ಅವರು ಈಗ್ಲೂ 52.63% ಪ್ರಮೋಟರ್ ಹತ್ರನೇ ಇರುತ್ತೆ. ಗೊತ್ತಾಯ್ತಾ? ಏನೇನೆಲ್ಲ ನೋಡ್ಬೇಕು, ಜಸ್ಟ್ ಯಾರೋ ಹೇಳಿದ್ರು ಅಂತ ನೋಡೋದಲ್ಲ, ಇವೆಲ್ಲ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಗೆಳೆಯರು. ಓಕೆ, ಸೊ ಅಗೇನ್ ಕಮಿಂಗ್ ಟು ನೆಕ್ಸ್ಟ್, ಇಂಡಸ್ಟ್ರಿ ಪಿ ಇ. ಏಷ್ಯನ್ ಪೇಂಟ್ ನಾನು ನಿಮ್ಗೆ ಹೇಳ್ದಂಗೆ ಇಂಡಸ್ಟ್ರಿ ಪಿ ಇ 39.4 ಇದೆ, ಏಷ್ಯನ್ ಪೇಂಟ್ 49.7, ಸ್ವಲ್ಪ ಸ್ಲೈಟ್ಲಿ ಹೈಯರ್ ದೆನ್ ದ ಆವರೇಜ್, ಇಂಡಸ್ಟ್ರಿ ಆವರೇಜ್ ಇದೆ. ಓಕೆ, ನೋ ಪ್ರಾಬ್ಲಮ್. ಸೊ ಇಟ್ ಈಸ್ ಆಲ್ರೆಡಿ ಕರೆಕ್ಟಿಂಗ್. ಐ ಥಿಂಕ್ ಇಟ್ ಶುಡ್ ಬಿ ಟೇಕನ್. ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್, PAT ಎಷ್ಟು? ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಫೈನಾನ್ಷಿಯಲ್ ಇಯರ್ ಅಲ್ಲಿ 4,361.14 crores. Strong PAT reflects a good profitability and consistent earning growth. ಗ್ರೋತ್ ಚೆನ್ನಾಗಿದೆ. ಚೇಂಜ್ ಇನ್ ಪ್ರಮೋಟರ್ ನೋಡಿ, ಪ್ಲಸ್ ಆಗಿದೆ 0.01%. ಇದನ್ನು ನೋಡಬೇಕು. ಏನೋ ಪ್ರಮೋಟರ್ಸ್ ನಿಧಾನ ಕೊಟ್ಬಿಡ್ತಾರೆ ಅಂತ, ಇನ್ಕ್ರೀಸ್ ಆಗ್ತಾ ಇದೆ. ಮಿನಿಮಲ್ ಚೇಂಜ್ ಇನ್ ಪ್ರಮೋಟರ್, ದಿಸ್ ಇಸ್ ಒನ್ ಆಫ್ ದ ಗುಡ್ ಸೈನ್ ಫಾರ್ ಇನ್ವೆಸ್ಟ್ಮೆಂಟ್ ಇನ್ ದ ಕಂಪನಿ ಅಲ್ವಾ? ಓಕೆ, ಸೊ ಕಮಿಂಗ್ ಟು EV/EBITDA 30.92. ಈ ರೇಷಿಯೋ ರಿಫ್ಲೆಕ್ಟ್ಸ್ ದ ಕಂಪನೀಸ್ ರಿಲೇಟಿವ್ಲಿ ವ್ಯಾಲ್ಯೂಯೇಷನ್ ಕಂಪೇರ್ಡ್ ಟು ಇಟ್ಸ್ ಅರ್ನಿಂಗ್ ಬಿಫೋರ್ ಇಂಟ್ರೆಸ್ಟ್, ಟ್ಯಾಕ್ಸ್, ಡಿಪ್ರಿಸಿಯೇಷನ್, ಅಮರ್ಟೈಸೇಷನ್. ವ್ಯಾಲ್ಯೂ ಆಫ್ 30.92 indicates the stock might be trading at a premium to its operational earnings, indicating high investor expectations. ಅದನ್ನ ಹೇಳಿದ್ದು, ಮಾರ್ಕೆಟ್ ಕರೆಕ್ಷನ್ಸ್ ಆಗ್ತಾ ಇದೆ, PE ರೇಷಿಯೋ ಒಂದು ಸ್ವಲ್ಪ ಸ್ಲೈಟ್ ಜಾಸ್ತಿ ಇದೆ ಇಂಡಸ್ಟ್ರಿ PE ಗಿಂತ, ಬಟ್ ಸ್ಟಿಲ್ ಓಕೆ, ಇಟ್ಸ್ ಎ ಡಾಮಿನೇಟಿಂಗ್ ಕಂಪನಿ ಆಗಿರೋದ್ರಿಂದ you have to look into that. Okay, PEG, price earnings to growth. ಬರೀ PE ನೆಲ್ಲ PEG ನೋಡ್ಬೇಕಾಗತ್ತೆ. 2.42 ಇದೆ. PEG ratio about to suggest that while the company has a solid growth potentially, it may be somewhat overvalued at current price levels when factoring in growth rates. ಸ್ಲೈಟ್ ಆಗಿದೆ, ಓಕೆ, ನೋ ಪ್ರಾಬ್ಲಮ್. 2.42 ಇದನ್ನು ನೀವು ತಿಳ್ಕೊಬೇಕಾಗತ್ತೆ. So next, key catalysts for growth. Continued expansion in international markets, e-commerce growth ಆಗ್ತಾ ಇದೆ, sustainability and green products, eco-friendly, antibacterial products ಎಲ್ಲ ಬರ್ತಾ ಇದೆಯಲ್ಲ. Acquisition in emerging markets to strengthen brands presence and distribution channels. Okay, next coming to conclusion and investment perspective. ಇದರೆಲ್ಲ ಅನಾಲಿಸಿಸ್ ಮಾಡಿದ್ಮೇಲೆ ವಾಟ್ ಈಸ್ ಅವರ್ ಕನ್ಕ್ಲೂಷನ್? ಸ್ಟ್ರಾಂಗ್ ಫೈನಾನ್ಷಿಯಲ್ ಅಂತ ಗೊತ್ತಾಯಿತು. ಏಷ್ಯನ್ ಪೇಂಟ್ಸ್ ಬೂಸ್ಟ್ ಸ್ಟ್ರಾಂಗ್ ಪ್ರಾಫಿಟಬಿಲಿಟಿ, ಲೋ ಡೆತ್, ಸಾಲ ಕಮ್ಮಿ ಇದೆ, ಹೈ ರಿಟರ್ನ್ಸ್ ಆನ್ ಕ್ಯಾಪಿಟಲ್ ಈಕ್ವಿಟಿ, ಮೇಕಿಂಗ್ ಇಟ್ ಆನ್ ಅಟ್ರಾಕ್ಟಿವ್ ಕಂಪನಿ ಫಾರ್ ಇನ್ವೆಸ್ಟರ್ಸ್ looking for stable and growth. Premium valuation, the company's high PE ratio, PB ratio, EV, EBITDA suggests that the stock is currently trading at a premium. While it's indicating the strong market confidence, potential investors should be cautious of evaluated price relative to
the company's intrinsic value, especially in comparison to industry peers. ಅಂದ್ರೆ ಈ ಏಷ್ಯನ್ ಪೇಂಟ್ಸ್ ಇನ್ನ ಇಂಡಸ್ಟ್ರಿ ಪಿಯರ್ಸ್ ಯಾರ್ಯಾರೆಲ್ಲ ಪೇಂಟ್ ಇಂಡಸ್ಟ್ರಿ ಇದ್ದಾರೆ, ಯು ಹ್ಯಾವ್ ಟು ಕಂಪೇರ್ ವಿತ್ ಅದರ್ ಕಂಪನೀಸ್. Investor strategy, long term investment. Given the company's consistent track record of growth, market leadership, and profitability, Asian Paints remains a strong candidate for long-term investors who are willing to pay a premium for quality. Price correction potential. Investors looking for entry at more attractive valuations may consider waiting for any price corrections or shifts in the market segments to enter at a more favorable price points. This is what ಇದಕ್ಕೆ ನಾನು ತಗೊಂಡ್ಬಂದಿರೋದು. ಕರೆಕ್ಷನ್ ಆಗಿದೆ ಸಮಯ 38% ಕರೆಕ್ಷನ್ ಆಗಿದೆ ಮಾರ್ಕೆಟ್ ಈಗ ಏಷ್ಯನ್ ಪೇಂಟ್. ಓಕೆ, ಸೊ ದಿಸ್ ಇಸ್ ಆಲ್ಸೋ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಸೊ ಇದನ್ನ ನಾನು ಇನ್ ಡೆಪ್ತ್ ಆಗಿ ರಿಸರ್ಚ್ ಮಾಡಿ ನಿಮ್ಮ ಮುಂದೆ ಏಷ್ಯನ್ ಪೇಂಟ್ಸ್ ಕಂಪನಿಯನ್ನು ಕಂಪ್ಲೀಟ್ ಆಗಿ ನಾವು ಅನಾಲಿಸಿಸ್ ಮಾಡಿದ್ವಿ. ಫಂಡಮೆಂಟಲ್ ಆಗಿ ಇದ್ರದ್ದು ರೆವಿನ್ಯೂಸ್ ಆಗಲಿ, ಇನ್ಕಮ್ ಆಗಲಿ, ಸೆಗ್ಮೆಂಟ್ಸ್ ಆಗಲಿ, ಸ್ಟ್ರೆಂತ್ ಆಗಲಿ, ವೀಕ್ನೆಸ್ ಆಗಲಿ, ಎಲ್ಲ ಪ್ರತಿಯೊಂದು ನಾನು ನಿಮಗೆ ಇದನ್ನು ತಿಳಿಸ್ಕೊಟ್ಟಿದ್ದೀನಿ. ಸೊ ಈ ವಿಡಿಯೋ ಮುಖಾಂತರ ನಿಮಗೆ ಸಾಕಷ್ಟು ಮಾಹಿತಿ ಸಿಕ್ಕಿದೆ ಅಂತ ಅನ್ಕೊಂತೀನಿ. ಯಾವ ರೀತಿ ಒಂದು ಕಂಪನಿ ಇನ್ವೆಸ್ಟ್ ಮಾಡೋಕ್ಕಿಂತ ಮುಂಚೆ ಹೆಂಗ್ ನೋಡಬೇಕು ಅನ್ನೋದು ನಿಮ್ಗೊಂದೆಲ್ಲ ಒಂದು ಐಡಿಯಾ ಬಂದಿದೆ. ಮುಂದಿನ ವಿಡಿಯೋಗಳಲ್ಲಿ ಇದೇ ತರ ನಾನು ಪ್ರತಿದಿನ ಒಂದೊಂದು ಕಂಪನಿಯ ಬಗ್ಗೆ ಕಂಪ್ಲೀಟ್ ಆಗಿ ಇದೇ ತರ ಇನ್ಫಾರ್ಮೇಶನ್ ಡೀಪ್ ಅನಾಲಿಸಿಸ್ ಮಾಡಿಕೊಂಡು ನಿಮ್ಮ ಮುಂದೆ ಬರ್ತೀನಿ. ನಿಮಗೆ ಈ ಕಂಟೆಂಟ್ ಇಷ್ಟ ಆದ್ರೆ ನಾನು ಮುಂದಿನ ದಿನಗಳಲ್ಲಿ ಇದೇ ತರ ಪ್ರತಿಯೊಂದು ಕಂಪನಿ ಪ್ರತಿದಿನ ನಾನು ಕೊಡ್ತೀನಿ. ವಿಡಿಯೋ ಪ್ರತಿದಿನ ಒಂದು ಕಂಪನಿಯ ಬಗ್ಗೆ ಈ ರೀತಿ ನಾನು ನಿಮಗೆ ರಿಸರ್ಚ್ ಮಾಡಿ ಈ ರೀತಿ ನಾನು ನಿಮಗೆ ಇನ್ಫಾರ್ಮೇಶನ್ ತಲುಪಿಸೋ ಜವಾಬ್ದಾರಿ ನಂದು. ಸೊ ನೀವೇನ್ ಮಾಡಬೇಕು, ಆದಷ್ಟು ಬಹಳಷ್ಟು ಜನಕ್ಕೆ ಈ ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ತಿಳಿಸ್ತಾ ಈ ವಿಡಿಯೋವನ್ನ ಕ್ಲೋಸ್ ಮಾಡ್ತಾ ಇದ್ದೀನಿ. ನಮಸ್ಕಾರ.